ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರಿಗೆ ನಮಸ್ಕರಿಸ್ತಾ ಅವರು ರಚಿಸಿದಂತಹ ಶಿವಾಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ ಆರನೆಯ ಸ್ತುತಿಯಲ್ಲಿ ನಾವಿಂದಿದ್ದೇವೆ. ನಾವಿನ್ನು ಯಾವ್ಯಾವ ರೀತಿಯಲ್ಲಿ ಅಪರಾಧವನ್ನು ಮಾಡ್ತಾ ಇದ್ದೇವೆ, ಅಥವಾ ನಾವಿನ್ನು ಹೇಗೆ ಹೇಗೆ ದೇವರ ಸೇವೆಯನ್ನು ಮಾಡಬೇಕಾಗಿತ್ತು ಎನ್ನುವುದರ ಒಂದು ತಿಳುವಳಿಕೆಯನ್ನ ನಮಗೆ ಈ ಸ್ತುತಿಯನ್ನು ಓದಿದಾಗ ಶಂಕರರು ತಿಳಿಸ್ತಾರೆ ಅನ್ಸತ್ತೆ. ಸ್ನಾತ್ವಾ ಪ್ರತ್ಯೂಷ ಕಾಲೇ ಸ್ನಪನ ವಿಧಿ ವಿಧೌ ನಾಹೃತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿತ್ ಬಹುತರ ಗಹನಾತ್ ಖಂಡ ಬಿಲ್ವೇದಲಾನಿ ನಾನೀತಾ ಪದ್ಮಮಾಲಾ ಸರಸಿ ವಿಕಸಿತಾ ಗಂಧ ಪುಷ್ಪೈಸ್ತ್ವದರ್ಥಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಗವಂತ ನಮ್ಮಿಂದ ಅಷ್ಟೈಶ್ವರ್ಯವನ್ನು ಕೇಳುವುದಿಲ್ಲ. ಆ ಭಗವಂತನಿಗೆ ನಮ್ಮ ಭಾವಗ್ರಾಹಿ ಜನಾರ್ದನ ಯದ್ಭಾವಂ ತದ್ಭವತಿ, ಈ ರೀತಿಯ ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ. ಅರ್ಥಾತ್ ನಮ್ಮಲ್ಲಿ ಭಕ್ತಿ ಎನ್ನುವಂತಹದ್ದು ಭಗವಂತನಿಗೆ ಅರ್ಪಿತವಾಗಬೇಕು. ಸ್ನಾತ್ವಾ ಪ್ರತ್ಯೂಷ ಕಾಲೇ, ಪ್ರತಿ ನಿತ್ಯವೂ ಕೂಡ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆ ಶಿವನಿಗೋಸ್ಕರವಾಗಿ ಗಂಗೆಯ ನೀರನ್ನ ಹೊತ್ತು ತಂದು ದೇವರಿಗೆ ಅಭಿಷೇಕ ಮಾಡಬೇಕು. ಸ್ನಪನ ವಿಧಿ ವಿಧವು ನಾಹೃತಂ ಗಾಂಗತೋಯಂ. ಆದರೆ ಆ ರೀತಿಯಲ್ಲಿ ಬೆಳಿಗ್ಗೆ ಏಳುವುದೇ ಕಷ್ಟ ಆಗ್ತಾ ಇದೆ. ರಾತ್ರಿ 10, 11, 12 ಗಂಟೆವರೆಗೆ ಫೋನ್ ನೋಡ್ಕೊಂಡು ಮಲಗಿದ್ದು ಬೆಳಗ್ಗೆ 6 ಗಂಟೆ ಆದ್ರೂ ಎದ್ದೇಳಲಿಕ್ಕೆ ಮನಸ್ಸಾಗೋದಿಲ್ಲ. ಉಷಃಕಾಲದಲ್ಲಿ ಎದ್ದೇಳಬೇಕು ಎನ್ನುವಂತಹದ್ದು. ಆದ್ರೆ ನಮಗೆ ಸೂರ್ಯ ನೆತ್ತಿಯ ಮೇಲೆ ಬಂದು ಬಿಸಿಲೇ ನಮ್ಮನ್ನು ಎದ್ದೇಳಿಸುತ್ತೋ ಅನ್ನುವಷ್ಟರ ಮಟ್ಟಿಗೆ ನಿದ್ರೆ ಆವರಿಸ್ತಾ ಇದೆ. ಆ ರೀತಿಯಲ್ಲಿ ನಮ್ಮನ್ನ ಈ ಸೋಮಾರಿತನ, ಜಾರ್ಢ್ಯ ಅನ್ನುವಂತಹದ್ದು ತುಂಬಿಕೊಂಡು ನಾವು ಆ ಭಗವಂತನ ಸೇವೆಯನ್ನ ಪ್ರಾತಃ ಕಾಲದಲ್ಲಿ ಮಾಡ್ತಾ ಇಲ್ಲ. ಆ ರೀತಿಯಲ್ಲಿ ದೇವರಿಗೆ ಸೇವೆಗೋಸ್ಕರವಾಗಿ ಬಾವಿಯಿಂದ ನೀರನ್ನ ಸೇದಿ ಎತ್ತಿ ದೇವರಿಗೆ ಹಾಕುವಂತಹದ್ದು ಅದು ಒಂದು ವ್ಯಾಯಾಮವೂ ಹೌದು. ಭಗವದ್ ಭಕ್ತಿಯಿಂದ ಮಾಡಿದಾಗ ಅದು ಭಗವಂತನ ಸೇವೆಯೂ ಹೌದು. ಆ ರೀತಿಯಲ್ಲಿ ಮಾಡಿದಾಗ ಅದು ನಮ್ಮ ದೇಹವನ್ನ, ಮನಸ್ಸನ್ನ ಶುದ್ಧೀಕರಿಸ್ತಾ ಬರ್ತದೆ. ಇನ್ನು ಪೂಜಾರ್ಥಂ ವಾ ಕದಾಚಿತ್, ಒಮ್ಮೆಯೂ ದೇವರ ಪೂಜೆಗೋಸ್ಕರವಾಗಿ ಬೆಟ್ಟಕ್ಕೆ ಹೋಗಿ ಬಹುತರ ಗಹನಾತ್ ಖಂಡ ಬಿಲ್ವೀದಲಾನಿ, ಬಿಲ್ವಪತ್ರೆಯ ಮರದಲ್ಲಿ ಮುಳ್ಳುಗಳಿರ್ತವೆ. ಆ ಮುಳ್ಳುಗಳನ್ನ ಸರಿಸಿ ಮುಳ್ಳುಗಳಿಂದ ಚುಚ್ಚಿಸಿಕೊಳ್ಳದೆ ಹುಷಾರಾಗಿ ನಾವು ಬಿಲ್ವಪತ್ರೆಯನ್ನು ತರಬೇಕು. ಅರ್ಥಾತ್ ಕಾಡಿನಂಚಿನಲ್ಲಿರುವಂಥವು ಬಿಲ್ವಪತ್ರೆಯ ಗಿಡಗಳು ಅಂತ. ಆ ರೀತಿಯಲ್ಲಿ ಆ ಬಿಲ್ವಪತ್ರೆಯನ್ನ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿರಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಶಿವನಿಗೆ ಒಂದೇ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಅತ್ಯಂತ ಶ್ರೇಷ್ಠವಂತೆ. ಆದರೆ ಹೋಗಿ ನಾವು ಆ ಬಿಲ್ವಪತ್ರೆಯ ಗಿಡದ ಹತ್ರ ಹೋಗಿ ಅದನ್ನ ಕೊಯ್ದು ತಂದು ದೇವರಿಗೆ ಅರ್ಪಣೆ ಮಾಡಬೇಕು. ಬಹುತರ ಗಹನಾತ್ ಖಂಡ ಬಿಲ್ವೀದಲಾನಿ ನಾನೀತ, ನಾನು ಅದನ್ನ ತರಲೇ ಇಲ್ಲ. ದೇವರೇ, ನಿನ್ನ ಸೇವೆಗೋಸ್ಕರವಾಗಿ ಆ ಬಿಲ್ವಪತ್ರೆಯನ್ನು ತರುವಂತಹ ಕಾರ್ಯವನ್ನೂ ನಾನು ಮಾಡಲಿಲ್ಲ. ನಾನೀತ ಪದ್ಮಮಾಲಾ ಸರಸಿ ವಿಕಸಿತ ಗಂಧ ಪುಷ್ಪೈಸ್ತ್ವದರ್ಥಂ. ಇನ್ನು ಸರೋವರದಲ್ಲಿ, ಕೆರೆಯಲ್ಲಿ ಅರಳುವಂತಹ ಕಮಲಗಳು, ಕಮಲ ಪುಷ್ಪ ಎನ್ನುವಂತಹದ್ದು ಸುತ್ತಲೂ ಎಷ್ಟು ಕೊಳೆ ಕೆಸರು ಇದ್ರೂ ಕೂಡ ತಾನು ಮಾತ್ರ ಮೇಲೆ ಇದ್ದು ಅದು ಅರಳುತ್ತದೆ. ಆ ರೀತಿಯಲ್ಲಿ ನಮ್ಮ ಜೀವನ ಎಷ್ಟು, ಪ್ರಪಂಚ ಎಷ್ಟೇ ಕೆಟ್ಟದಾಗಿದ್ರು, ಇವತ್ತಿನ ದಿನ ಅಂತೂ ನಾವು ಕೆಟ್ಟ ಪ್ರಪಂಚವನ್ನೇ ಕಾಣ್ತಾ ಇರುವಂತಹದ್ದು. ಅದು ಎಷ್ಟು ಕೆಟ್ಟದಾಗಿದ್ರೂ ಕೂಡ ಕೆಸರಿನಲ್ಲಿ ಅರಳಿದಂತಹ ಸುಂದರ ಕಮಲದ ರೀತಿಯಲ್ಲಿ ನಮ್ಮ ಜೀವನವನ್ನು ಅರಳಿಸಿಕೊಳ್ಳುವುದಕ್ಕೆ ಆ ಭಗವಂತನ ಸೇವೆಯನ್ನ, ಅವನ ಸ್ಮರಣೆಯನ್ನ, ಅವನಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಅದಕ್ಕೋಸ್ಕರವಾಗಿ ಕೆರೆಗೆ ಹೋಗಿ ಆ ಕಮಲದ ಪುಷ್ಪವನ್ನ ಕಿತ್ತು ತಂದು ನಿನ್ನ ಪಾದಕ್ಕೆ ಅರ್ಪಣೆ ಮಾಡುವಂತಹ ಭಕ್ತಿಯ ಸೇವೆಯನ್ನು ನಾನು ಮಾಡಲಿಲ್ಲ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಆದ್ರೆ ಇವತ್ತಿನ ದಿನ ನಾವು ಮಠಕ್ಕೋ ದೇವಸ್ಥಾನಕ್ಕೋ ಹೋದ್ರೆ
ಅಲ್ಲಿ ಕಾಣಿಸ್ತದೆ. ಪ್ರತಿ ಸರ್ತಿಯೂ ಬಂದಾಗ ನಾನು ದೇಣಿಗೆ ಕೊಟ್ಟ ಹೆಸರು ದೇವಸ್ಥಾನದಲ್ಲಿ ಬರ್ಕೊಂಡಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡುವಂತಹದ್ದನ್ನ ಮಾಡಿ ಹೋಗ್ತಾರೆ. ನಮ್ಮ ಬಂಧುಗಳು ಬಂದಾಗ ನೆಂಟರಂತಂದು ದೇವರಿಗೆಲ್ಲ ನಮಸ್ಕಾರ ಹಾಕ್ಸಿದ ನಂತರದಲ್ಲಿ ನೋಡಿ ನಾ ದೇವಸ್ಥಾನಕ್ಕೆ ಕೊಟ್ಟಂತ ನನ್ನ ಹೆಸರು ಬರೆದಿದೆ, ಅಲ್ಲಿ ಇಷ್ಟು ಸೇವೆ ಮಾಡಿದ್ದೇನೆ ದೇವಸ್ಥಾನಕ್ಕೋಸ್ಕರವಾಗಿ ಅಂತ ಪ್ರತಿಯೊಂದು ದಿನವೂ ಬಂದಾಗ ತನ್ನ ನೆಂಟರನ್ನು ತಂದಾಗ ಆ ಭಗವಂತನ ಸನ್ನಿಧಿಯಲ್ಲಿ ತನ್ನ ಹೆಸರು ಇದೆಯೋ ಇಲ್ವೋ ಅಂತ ಗೋಡೆ ಮೇಲೆ ಹೆಸರನ್ನು ಪೇಂಟಿಂಗ್ ಮಾಡ್ಬೇಕಾದ್ರೆ ಅಳಸು ಹಾಕಿದ್ರು ಅಂದ್ರೆ ಕಮಿಟಿಯವ್ರ ಹತ್ರ ಜಗಳ ಮಾಡ್ತಾರೆ, ನಾನು ಕೊಟ್ಟಂತ ಹೆಸರನ್ನು ಯಾಕೆ ಅಳಸು ಹಾಕಿದಿರಿ ಅಲ್ಲಿ ಅಂತ. ಆ ರೀತಿಯಲ್ಲಿ ನಮ್ಮಲ್ಲಿ ಅಹಂಕಾರವೇ ತುಂಬಿಕೊಂಡಿರ್ತದೆ. ಆದ್ರೆ ಭಗವಂತ ಕೇಳುವುದೇನು? ಪತ್ರಂ ಪುಷ್ಪಂ ಫಲಂ ತೋಯಂ. ಇಲ್ಲಿ ನೀರು, ಗಂಗೋದಕ, ದೇವರಿಗೆ ಅರ್ಪಣೆ ಮಾಡುವಂತಹ ಪುಷ್ಪ, ಗಂಧಾದಿಗಳು ಹಾಗೂ ಬಿಲ್ವ ಪತ್ರೆ, ದೇವರಿಗೆ ಫಲ ಇತ್ಯಾದಿಗಳನ್ನ ಮಾತ್ರ ಇಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ವಿನಃ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟೆ ಅಂತ ನಾವು ಹೇಳಿಲ್ಲ. ಆದ್ರೆ ದೇವಸ್ಥಾನ ಅಥವಾ ಒಂದು ಸನ್ನಿಧಾನ ಎನ್ನುವಂತಹದ್ರಲ್ಲಿ ನಾವು ದಾನ ಮಾಡುವುದರ ವಿಶೇಷ ಏನು ಅಂದ್ರೆ ನಮ್ಮಲ್ಲಿ ತ್ಯಾಗ ಬುದ್ಧಿ ಎನ್ನುವಂತಹದ್ದು ಬೆಳೆಯಬೇಕು. ಗಳಿಸಿದ್ದನ್ನ ಬರೀ ಗಂಟಾಕಿ ತುಂಬಿಸಿಟ್ಕೊಳ್ಳುವಂತಹದ್ದಲ್ಲ, ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲ ಮೋಹಜೀವಿಗಳು, ದುಡಿದು ಸಂಪಾದಿಸಿ ಅದನ್ನ ತನ್ಮೂಲಕವಾಗಿ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಗಳಿಸಿದ್ದರಲ್ಲಿ ಒಂದು ಸದ್ವಿನಿಯೋಗ. ಯಾಕಂದ್ರೆ ಹುತಂಚ ದತ್ತಂಚ ತಥೈವ ಶಿಷ್ಯತಿ ಅಂತ ಹೇಳಿರುವ ರೀತಿಯಲ್ಲಿ ನಾವು ಕೊಟ್ಟಂತಹ ದಾನ ಆ ನಮ್ಮ ಪುಣ್ಯದ ಗಂಟಾಗಿ ನಮ್ಮೊಟ್ಟಿಗೆ ಉಳಿತದೆ. ನಾವು ಏನು ಮೋಜಿ ಮಸ್ತಿ ಮಾಡಿ ಏನು ಕಳಿತೇವೆ ಅದಷ್ಟು ನಷ್ಟ ಆಗಿ ಹೋಗುವಂತಹದ್ದೇ. ಗಂಟು ಕಟ್ಟಿ ಇಟ್ಟುಕೊಂಡಂತಹದ್ದು ಕೂಡ ಭ್ರಷ್ಟವಾಗಿ ಹೋಗುವಂತಹದ್ದೇ. ಆದ್ರಿಂದ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಾದದ್ದು ಫಲ ಪುಷ್ಪಾದಿಗಳೇ ವಿನಃ ನಮ್ಮ ಅಂತರಂಗವನ್ನೇ ವಿನಃ ದೇವರಿಗೆ ಅರ್ಪಿಸಿದ್ದನ್ನ ನಾನು ಇಷ್ಟು ದೊಡ್ಡವ, ತಾನಿಂಥ ಸೇವೆ ಮಾಡಿದವ ಎನ್ನುವಂತಹದ್ದನ್ನ ದೇವರ ಮುಂದೆ ಹೇಳಿಕೊಳ್ಳುವಂತಹ ಅವಶ್ಯಕತೆಯೂ ಇರುವುದಿಲ್ಲ. ಆ ರೀತಿಯಲ್ಲಿ ಶಂಕರಾಚಾರ್ಯರು ಕದಾಚಿತ್ ಒಮ್ಮೆಯೂ ನಾನು ಆ ಬಿಲ್ವ ಪತ್ರೆಯನ್ನು ತರಲಿಲ್ಲ, ಒಮ್ಮೆಯೂ ನಾನು ಆ ಕಮಲ ಪದ್ಮಗಳನ್ನ ತಂದು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಲಿಲ್ಲ. ಹೇ ಶಿವನೇ, ಶಂಕರನೇ, ಶಂಭೋ ಮಹಾದೇವ, ನನ್ನ ಅಪರಾಧಗಳನ್ನ ಕ್ಷಮಿಸು, ಈ ಜೀವನದಲ್ಲಿ ನನ್ನನ್ನ ಉದ್ಧರಿಸು ಎಂಬುದಾಗಿ ಪರಿಪರಿಯಾಗಿ ಪುನಃ ಪುನಃ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆದಂಥವರು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರಗಳು. ನಮೋ ನಮಃ.